ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪಾರಿಜಾತ ಗಿಡದ ಬಗ್ಗೆ ಒಂದು ಕಥೆ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ದೇವಲೋಕದಲ್ಲಿ ಪಾರಿಜಾತ ಅನ್ನುವ ಒಬ್ಬ ಅತಿ ಸುಂದರಿ ಇದ್ದಳು. ಈ ಸುಂದರಿಯನ್ನು ಸೂರ್ಯ ನೋಡಿ ತುಂಬ ಇಷ್ಟಪಡ್ತಾರೆ. ಆದರೆ ಪಾರಿಜಾತಗೆ ಸೂರ್ಯನ ಕಂಡ್ರೆ ಇಷ್ಟ ಇಲ್ಲ. ನನಗೆ ನೀನು ಇಷ್ಟ ಇಲ್ಲ ಅಂತ ಎಷ್ಟು ಹೇಳಿದ್ರೂ ಸೂರ್ಯ ಕೇಳದೆ ಪಾರಿಜಾತಗೆ ಕಾಟ ಕೊಡೋಕ್ಕೆ ಶುರು ಮಾಡ್ತಾರೆ. ಆ ಕಾಟನ ಸೂರ್ಯ ಕೊಡುವಂತಹ ಕಾಟನ ತಡೆಯಲಾಗದೆ ಭೂಲೋಕಕ್ಕೆ ಪಾರಿಜಾತ ಸಸ್ಯವಾಗಿ ಬಂದುಬಿಡ್ತಾರೆ. ಅಂದರೆ ಭೂಲೋಕಕ್ಕೆ ಬಂದು ಅವರು ಪಾರಿಜಾತ ಸಸ್ಯವಾಗಿ ಇರ್ತಾರೆ. ಇದೇ ಕಾರಣಕ್ಕೆ ಪಾರಿಜಾತ ಗಿಡದಲ್ಲಿ ಹೂ ಬಿಡುತ್ತಲ್ಲ, ಆ ಪಾರಿಜಾತ ಹೂವು ಸೂರ್ಯ ಮುಳುಗಿದ ಮೇಲೆ ಅರಳುತ್ತೆ. ಬೆಳಗಿನ ಟೈಮು ಸೂರ್ಯ ಉಡುವಷ್ಟರಲ್ಲಿ ಅರಳಿದ ಹೂವು ಕೆಳಗಡೆ ಬಿದ್ದೋಗಿರುತ್ತೆ ಫ್ರೆಂಡ್ಸ್. ಇದೇ ಕಾರಣ ಪಾರಿಜಾತ ಹೂವು ಬೆಳಗ್ಗೆ ಹೊತ್ತು ಅರಳಲ್ಲ. ಈ ಪಾರಿಜಾತ ಹೂವು ವಿಷ್ಣು, ಶಿವ, ಲಕ್ಷ್ಮಿ, ಪಾರ್ವತಿ ಹೀಗೆ ದೇವತೆಗಳಿಗೆ ತುಂಬ ಪ್ರಿಯವಾದಂತಹ ಹೂವು. ಈ ಹೂವು ಎಲ್ಲೇ ಸಿಕ್ಕರೂ ನೀವು ಬಿಡಬೇಡಿ. ನೀವು ದೇವರಿಗೆ ಈ ಹೂವನ್ನು ಹಾಕಿ, ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡ್ತಾ ಇರುವಂತಹ ವಿಡಿಯೋ ನೈಟು 7:45 ಆಗೈತೆ. ಆವಾಗ ವಿಡಿಯೋ ಮಾಡಿರುವಂತಹದ್ದು ನೋಡಿ. ಇವಾಗ ಹೂ ಅರಳೈತೆ. ಮತ್ತು ನಾನು ಫಸ್ಟು ನೋಡಿದಂಥ ಈ ವಿಡಿಯೋದಲ್ಲಿ ನೋಡಿದಂಥದ್ದು ಮಧ್ಯಾಹ್ನ 2:15ಗೆ ವಿಡಿಯೋ ಮಾಡಿರೋದು. ಆವಾಗ ತುಂಬ ಕಾಯಿ ಮೊಗ್ಗು. ಮತ್ತು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಮುಂದೆ ವಿಡಿಯೋ ನೋಡ್ಕೊಂಬಂದರೆ ನಾನು ಮಾಡಿರೋದು 6:45ಗೆ ಮಾಡಿದ್ದೀನಿ. ಆವಾಗ ಸ್ವಲ್ಪ ಹಳ್ಳೈತೆ. ಇವಾಗ ನೈಟು 7:45 ಆಗೈತೆ. ಇವಾಗ ಫುಲ್ಲು ಹೂವು ಹಳ್ಳೈತೆ. ಇದು ಬೆಳಗ್ಗೆ ಸೂರ್ಯ ಉಡೋ ಅಷ್ಟರಲ್ಲಿ ಹೂವೆಲ್ಲ ಫುಲ್ ಹಳ್ಳಿ ನೆಲಕ್ಕೆ ಉದುರೋಗುತ್ತೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.